ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನೋಡಿ, ನಾನಿಲ್ಲಿ ಒಂದು 1/4 kg ಅಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸೊ ನಾವು ಸ್ವಲ್ಪ ದಿನ ಸ್ಟೋರ್ ಮಾಡಬೇಕು ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಯಾವ ರೀತಿ ಮಾಡ್ಕೋಬೇಕು ಹಾಳಾಗದೇ ಇರೋ ಥರ ಅಂತ ನೋಡೋಣ ಇವತ್ತು. ಸೊ ನಾವು ಶಾಪಲ್ಲಿ ತರ್ತೀವಿ. ಸೊ ಅದು ಯಾವ ಥರ ಇರುತ್ತೆ ಅಂತ ನೀವು ನೋಡಿರ್ತೀರ. ಒಂಥರ ಏನಾಗ್ಬಿಟ್ಟಿರುತ್ತಂದರೆ ಜೋನ್ ಬರ್ತಾ ಇರುತ್ತೆ ಆಲ್ರೆಡಿ. ಅದರಲ್ಲಿ ಅಷ್ಟು ನೀಟಾಗಿರಲ್ಲ. ಸೊ ಅದೇನಾಗ್ಬಿಟ್ಟಿರುತ್ತೆ ಅಂದರೆ ಅದು ಅಡುಗೆಗೆ ಹಾಕಿದ್ರು ಅದರ ಫ್ಲೇವರೇ ಬೇರೆ ಥರ ಬರುತ್ತೆ. ಕೆಲವು ಟೈಮಲ್ಲಿ ನಾವು ಸಮಿಗೆ ಬೇಕು ಅಂತ ಹಾಕ್ತೀವಿ, ಏನು ಮಾಡೋಕ್ಕಾಗಲ್ಲ. ಸೊ ಫ್ರೀ ಇದ್ದಾಗ ನೀವು ಯಾವಾಗಲಾದರೂ ಮನೇಲಿ ತುಂಬ ಜಾಸ್ತಿ ಇದ್ದಾಗ ಈ ಥರ ಶುಂಠಿ ಬೆಳ್ಳುಳ್ಳಿ ಜಾಸ್ತಿ ತೊಗೊಂಡು ಬಂದಾಗ ಮಾಡಿಟ್ಕೊಂಬಿಡಿ. ಹೆಚ್ಚು ಕಮ್ಮಿ 2-3 ತಿಂಗಳಾದರೂ ಯೂಸ್ ಮಾಡ್ಬೋದು ನೀವು, ಏನೂ ಆಗಲ್ಲ. ಮಾಡಿ ಯಾವ ಥರ ಇಟ್ಟಿರ್ತೀರೋ ಅದೇ ಥರನೇ ಇರುತ್ತೆ. ಸೊ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ನಾನಿಲ್ಲಿ 1/4 kg ಅಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದನ್ನೆಲ್ಲ ಮೇಲ್ಮೇಲೆ ಸಿಪ್ಪೆ ಮಾತ್ರ ತೆಗೆದು ಬಿಡಬೇಕು. ಸೊ ಮೇಲ್ಗಡೆದು ಮಾತ್ರ ತೆಗೆದುಬಿಟ್ಟು ನಾವು ಬೆಳ್ಳುಳ್ಳಿ ಹೆಸರುಗಳು ಮಾತ್ರ ತೆಕ್ಕೋಬೇಕು. ನೋಡಿ, ಈ ಥರ ನಾನು ಮಾಡಿಬಿಟ್ಟು ತೋರಿಸ್ತೀನಿ. ಹಾಗೆ ನೋಡಿ, ನಾನಿಲ್ಲಿ ಸುಮಾರು ಇದು ಅರ್ಧ kg ಅಷ್ಟಿದೆ ಶುಂಠಿ. ಇದಿಷ್ಟು ಬೇಡ ನಮಗೆ. ಬೆಳ್ಳುಳ್ಳಿಗಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿರಬೇಕು ಶುಂಠಿ. ಯಾವಾಗಲೇ ನೀವು ಮಾಡಿದ್ರೂ ಕೂಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಮಗೆ ಶುಂಠಿ ಸ್ವಲ್ಪ ಕಡಿಮೆ ಆಗಿರಬೇಕು, ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇರಬೇಕು. ಆವಾಗಲೇ ಸಾಂಬಾರುಗಳಿಗೆ ಆಗಲಿ ಮಟನ್ ಚಿಕನ್ ಯಾವುದಕ್ಕೆ ಹಾಕಿದ್ರೂ ಒಳ್ಳೆ ಟೇಸ್ಟ್ ಇರುತ್ತೆ, ಹಾಗೆ ಚೆನ್ನಾಗಿರುತ್ತೆ. ಸೊ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಮೇಲ್ಗಡೆದೆಲ್ಲ ಸ್ವಲ್ಪ ತೆಗೆದು, ಅಥವಾ ಕ್ಲೀನಾಗಿದ್ದರೆ ನಿಮಗೆ ಶುಂಠಿ ಏನು ಮಣ್ಣಿಲ್ಲ, ಕೊಳ್ತೋಗಿಲ್ಲ, ಏನೂ ಆಗಿಲ್ಲ ಅನ್ನೋ ಆಗಿದ್ದರೆ ನೋಡಿ ಈ ಥರ. ಒಂದು ನಿಮಿಷ, ನಾನು 2-3 ಟೈಮ್ ತಂದು ಸ್ಟಾಕ್ ಇಟ್ಟಿದ್ದೆ. ನೋಡಿ, ಈ ಥರ ಇದು ಮೇಲ್ಮೇಲೆ ಮಾತ್ರ ಸ್ವಲ್ಪ ತೆಗೆದು ಹಾಗೆ ಸಿಪ್ಪೆ ಸಮೇತವಾಗಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಸ್ವಲ್ಪ ಹಾಳಾದಂಗೆ ಇರುತ್ತಲ್ವ. ಸೊ ಆ ಥರ ಎಲ್ಲ ಇದ್ದರೆ ಸೊ ನೀವು ಅದನ್ನೆಲ್ಲ ಸ್ವಲ್ಪ ರಿಮೂವ್ ಮಾಡ್ಕೊಂಬಿಡಿ ಈ ಥರ ಸೈಡಲ್ಲೆಲ್ಲ. ನಾನು ಇವಾಗೆಲ್ಲ ಕ್ಲೀನ್ ಮಾಡ್ತೀನಿ. ಈಗ ಇದೆಲ್ಲ ಬಿಡಿಸ್ಕೊಳ್ಳೋಣ. ಈ ರೀತಿ ಮೇಲ್ಮೇಲೆ ದೊಡ್ಡದಾಗಿರೋ ಲೇಯರೆಲ್ಲ ತೆಗೆದುಬಿಡಿ. ಇಲ್ಲಾಂದರೆ ನಿಮಗೆ ಸಿಪ್ಪೆ ಸಮೇತವಾಗಿ ಹಾಕೋಕ್ಕೆ ಇಷ್ಟ ಇಲ್ಲ ಅಂದರೆ ನೋಡಿ ಹಾಗೆ ಫುಲ್ ಬಿಡಿಸ್ಕೊಳ್ಳಿ. ಬಟ್ ಫುಲ್ ಬಿಡಿಸೋದ್ರಿಂದ ನೋಡಿ, ಇಷ್ಟು ಫುಲ್ ಬಿಡಿಸಿದ್ರೆ ನಮಗೆ ಈ ಥರ ಮಾಡಿಕೊಂಡ್ರೆ ಬೇಗ ಸ್ವಲ್ಪ ಫುಲ್ಲು ಜೋನ್ ಆಗುತ್ತೆ. ಫುಲ್ ಸಿಪ್ಪೆ ತೆಗೆದುಬಿಟ್ಟು ನೀವು ಹಾಕ್ಕೊಂಡು ರುಬ್ಬಿದ್ರೆ ಏನಾಗುತ್ತೆ ಅಂದರೆ, ನಾವು ಅದು ಇವಾಗ ಅಂಗಡಿಯಲ್ಲಿ ತೊಗೊಂಡು ಬಂದು ನಾವು ಮಾಡಿಕೊಂಡ್ರೆ ಯಾವ ಥರ ಇರುತ್ತೋ ಫುಲ್ ಒಂಥರ ಜೋನ್ ಬರುತ್ತೆ, ಅಂಟೆಡ್ ಥರ, ಒಂದು ರೀತಿ ಕೆಟ್ಟೋಗಿರೋ ಥರ ಬರುತ್ತೆ. ಫುಲ್ ಸಿಪ್ಪೆ ತೆಗೆದು ನೀವು ಪೇಸ್ಟ್ ಮಾಡ್ಕೋಬಾರ್ದು. ಸೊ ಮೇಲ್ಮೇಲೆ ಸ್ವಲ್ಪ ಒಂದು ಲೇಯರ್ ಸಿಪ್ಪೆ ಹಾಗೆ ಇರಲಿ, ಈ ಥರ ಮಾಡ್ಕೋಬೇಡಿ. ಯಾವಾಗಲೂ ಅಷ್ಟೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಬೇಕು ಅಂದಾಗ ನೀವು ಈ ರೀತಿ ಮಾಡಿಕೊಂಡ್ರೆ ಅದೇ ಥರನೇ ಆಗುತ್ತೆ. ಸೊ ನಾವು ಮೇಲ್ಮೇಲೆ ಲೇಯರ್ ಮಾತ್ರ ತೆಗೆದು ನೋಡಿ ಈ ಥರ ಮಾಡ್ಕೋಬೇಕು ಎಲ್ಲ. ನೋಡಿ, ಈ ರೀತಿ ಮಾಡಿಟ್ಕೊಂಡ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 3 months ಆಗಲಿ 6 months ಆಗಲಿ ಹಾಳಾಗಲ್ಲ. ಸಿಪ್ಪೆ ಹಾಗೇ ಇರಬೇಕು. ಮೇಲೆ ಎಷ್ಟಿದೆಯೋ ಅದನ್ನೆಲ್ಲ ತೆಗೆದುಬಿಡಿ. ನೋಡಿ, ಈ ರೀತಿ ಮಾಡ್ಕೋಬೇಕು. ಸೊ ನಾನು ಇವಾಗ ಇದನ್ನೆಲ್ಲ ಮಾಡ್ಕೊಂಡು ತೋರಿಸ್ತೀನಿ. ವಿಡಿಯೋ ಎಂಡರ್ಗೆ ನೋಡಿ ಫ್ರೆಂಡ್ಸ್, ನಿಮ್ಗೆ ಗೊತ್ತಾಗುತ್ತೆ. ಮಧ್ಯದಲ್ಲಿ ಸ್ಕಿಪ್ ಮಾಡಿ ನೋಡಿದ್ರೆ ಆಮೇಲೆ ನಿಮಗೆ ಗೊತ್ತಾಗೋದಿಲ್ಲ. ಸುಮ್ಮನೆ ಆಮೇಲೆ ಮಾಡಿಬಿಟ್ಟು ಹಾಳು ಮಾಡ್ಕೋಬೇಡಿ. ಯಾರೆಲ್ಲ ವಿಡಿಯೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಕೊಡಿ. ಆಲ್ ಅಂತ ಆಪ್ಷನ್ ಕ್ಲಿಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋನು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ಫಸ್ಟ್ ನೀವೇ ನೋಡ್ಬೋದು. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಇದರಲ್ಲಿ ಇನ್ನೊಂದು ಐಟಮ್ ಇದೆ ಸೇರಿಸೋದು, ಅದನ್ನು ಸೇರಿಸಿದ್ರೆ ನಮಗೆ ಹಾಳಾಗದೇ ಇರುತ್ತೆ. ನಾನು ಮುಂದೆ ತೋರಿಸ್ತೀನಿ. ಎಲ್ಲ ಈ ರೀತಿ ಸಿಪ್ಪೆ ಬಿಟ್ಟು ಈ ಥರ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟು. ಹಾಗೆ ನೋಡಿ, ಶುಂಠಿ ಕೂಡ ಈ ರೀತಿ ಸಿಪ್ಪೆ ತೆಕ್ಕೊಂಡಿದ್ದೀನಿ. ಈ ರೀತಿ ತೆಗೆದ ಮೇಲೆ ನೀವು ಒಂದ್ಸರಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡ್ಕೊಂಡ್ಮೇಲೆ ಹೇಳ್ತೀನಿ, ವಾಶ್ ಮಾಡಿಬಿಟ್ಟು ಬರ್ತೀನಿ. ಈಗ ನೋಡಿ, ತೊಳೆದ್ಬಿಟ್ಟು ತೊಗೊಂಡು ಬಂದಿದ್ದೀನಿ. ಇವಾಗ ಇದು ನೀರಿದೆಯಲ್ವಾ, ಸೊ ಈ ನೀರು ಇರಬಾರ್ದು. ಒಂದು ನೀವು ಬಟ್ಟೆ ತಕ್ಕೊಂಡು ನ್ಯಾಪ್ಕಿನ್ ಯಾವ್ದಾದ್ರು ನೀಟಾಗಿ ಈ ರೀತಿ ಒರೆಸ್ಕೋಬೇಕು. ನೀರೇ ಇಲ್ಲದೆ ಇರೋ ರೀತಿ ನೀವು ಅದನ್ನು ಒರೆಸ್ಕೋಬೇಕು. ಆವಾಗ ನಮಗೆ ಸ್ಟೋರ್ ಮಾಡಿದ್ರು ಹಾಳಾಗಲ್ಲ. ನೋಡಿ, ನಾನು ಇಲ್ಲೆಲ್ಲ ಒರೆಸ್ಬಿಟ್ಟು ಈ ರೀತಿ ಡ್ರೈ ಮಾಡ್ಕೊಳ್ಳಿ. ಸ್ವಲ್ಪ
ನೀಟಾಗಿ ಒರೆಸ್ಬಿಟ್ಟು, ಆಗ ಹಾಳಾಗದೆ ಚೆನ್ನಾಗಿರುತ್ತೆ ನೋಡಿ ಈ ಥರ. ಇವಾಗ ಎಲ್ಲ ಒರೆಸ್ಕೊತೀನಿ. ಇದೆಲ್ಲ ಒರೆಸಿ ಏನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋದು ಎಲ್ಲರಿಗೂ ಬರುತ್ತೆ, ನಮಗೇನು ಬರಲ್ವಾ ಅನ್ನೋರು ಕೆಲವು ಜನ ಇರ್ತೀರ. ಸೊ ನಾವು ಹಾಳಾಗದೆ ಯಾವ ರೀತಿ ಸ್ಟೋರ್ ಮಾಡೋದು ಅಂತ ತುಂಬ ಜನಕ್ಕೆ ಗೊತ್ತಿರಲ್ಲ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂದರೆ ಮಾಮೂಲಿ ಸಿಪ್ಪೆ ತೆಗೆದು ಎಲ್ಲ ನಾವು ಮಿಕ್ಸಿಗೆ ಹಾಕ್ಕೊಂಡ್ರೆ ಪೇಸ್ಟ್ ಆಗುತ್ತೆ ಅಂತಲೇ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಈ ರೀತಿ ಮಾಡ್ಕೊಳ್ಳಿ ನೀವು, ಖಂಡಿತವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ತುಂಬ ದಿನ ನಾವು ಸ್ಟೋರ್ ಮಾಡ್ಬೋದು. 3 ಮಂತ್ಸ್ 4 ಮಂತ್ಸು 6 ಮಂತ್ವರೆಗೂ ನಾವು ಸ್ಟೋರ್ ಮಾಡ್ಕೊಂಡು ಇಡ್ಬೋದು. ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಮಾಡೋ ಕ್ರಮ ಅನ್ನೋದು ಕರೆಕ್ಟಾಗಿ ಫಾಲೋ ಮಾಡಿ. ಆವಾಗ ನಾವು ಹಾಳಾಗದೇ ಇರೋ ರೀತಿ ಮಾಡಿಟ್ಕೋಬೋದು. ಪಿಕ್ಕಲ್ ಅಷ್ಟೇ ಮಾಡ್ತೀವಿ, ಸೊ ಎಲ್ಲರಿಗೂ ಮಾಡೋಕ್ಕೆ ಬರಲ್ಲ. ಮಾಡೋರು ಅದರದ್ದೇ ಆದ ಪ್ರೊಸೀಜರ್ ಇರುತ್ತೆ. ಸೊ ಹಾಗಾಗಿ ಅದನ್ನು ವರ್ಷಾನುಗಟ್ಟಲೆ ಇಟ್ಕೊಂಡು ತಿಂತಾರೆ. 1 ವರ್ಷ 6 ತಿಂಗಳು 2 ವರ್ಷ ಈ ಥರ ಮಾಡಿ ಇಟ್ಕೋತಾರೆ. ಆದರೆ ಇನ್ನು ಕೆಲವು ಜನಕ್ಕೆ ಮಾಡೋಕ್ಕೆ ಬರಲ್ಲ, ಯಾಕೆ ಅಂದರೆ ಅದು ಮಾಡೋ ಪ್ರೊಸೀಜರೇ ಗೊತ್ತಿರಲ್ಲ. ಹಾಗಾಗಿ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಪ್ರೊಸೀಜರ್ ಕರೆಕ್ಟಾಗಿದ್ದರೆ ನಾವು ಎಷ್ಟು ದಿನ ಬೇಕಾದ್ರೂ ಸ್ಟೋರ್ ಮಾಡ್ಬೋದು. ಆ ರೀತಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ, ತುಂಬ ದಿನ ಇರುತ್ತೆ. ಸೊ ನಾವು ಅಂಗಡಿಯಲ್ಲಿ ತೊಗೊಂಡು ಬಂದು ಮಾಡೋದು ಸ್ವಲ್ಪ ಅವಾಯ್ಡ್ ಮಾಡಿ. ಆಗ ನಾವು ಫ್ರೆಶ್ಶಾಗಿ ಮಾಡ್ಕೊಂಡು ತಿಂದಿದ್ದೀವಿ ಅಂದರೆ ಮನೇಲಿ ಕ್ಲೀನಾಗಿರೋದನ್ನು ತಿಂದಿದ್ದೀವಿ ಅನ್ನೋ ಫೀಲ್ ಕೂಡ ಇರುತ್ತೆ. ಹಾಗೆ ಅದ್ರ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಸೊ ಎಲ್ಲದನ್ನು ಇವಾಗ ವಾಶ್ ಮಾಡಿಕೊಂಡು ತೊಳ್ಕೊಂಡು ನೀಟಾಗಿ ಒರೆಸಿ ಇಟ್ಕೊಂಡಿದ್ದೀನಿ ನಾನು ಈ ರೀತಿ. ಇವಾಗ ನಾವು ಇದನ್ನೆಲ್ಲ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳೋಣ. ಯಾಕೆಂದರೆ ಮಿಕ್ಸಿಯಲ್ಲಿ ಹಾಕಿದಾಗ ಅದು ಉಂಡೆ ಉಂಡೆ ಥರ ಆಗಬಾರ್ದು. ಎಲ್ಲ ಚಿಕ್ಕ ಚಿಕ್ಕದಾಗಿ ಈ ಥರ ಪೀಸಸ್ ಮಾಡ್ಕೊಳ್ಳೋಣ. ಎಲ್ಲ ಈ ರೀತಿ ಪೀಸ್ ಮಾಡಿಕೊಂಡು ನೀಟಾಗಿ ನಾವು ಇಟ್ಕೊಳ್ಳೋಣ. ಹಾಗೆ ಫ್ರೆಂಡ್ಸ್, ನಾವು ಇನ್ನೊಂದು ಕೂಡ ನಾನು ತೋರಿಸ್ತೀನಿ, ಅದನ್ನು ಕೂಡ ಯಾವ ರೀತಿ ಸ್ಟಾಕ್ ಮಾಡೋದು ಅಂತ. ಸೊ ನಾವು ತೊಗೊಂಡು ಬಂದು ಹಾಗೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 1 ವಾರ 4 ದಿನ 5 ದಿನ ಅನ್ನೋಷ್ಟರಲ್ಲಿ ಹಾಳಾಗ್ತಾ ಇರುತ್ತೆ. ಸೊ ನಾವು ಕೆಲವೊಂದು ಹೇಳ್ತೀನಿ ನಾನು. ಸೊ ಅದನ್ನು ನೀವು ಆ ರೀತಿ ಮಾಡಿಕೊಂಡ್ರೆ ಎಷ್ಟು ದಿನ ಬೇಕಾದ್ರೂ ಇಡ್ಬೋದು. ನೀವು ಹೇಳೋದು ಚಿಕ್ಕದಾಗೇ ಇರ್ಬೋದು, ಬಟ್ ಅದು ಹೇಳ್ತಾರಲ್ಲ, ಮೂರ್ತಿ ಚಿಕ್ಕದು ಕೀರ್ತಿ ದೊಡ್ಡದು ಅಂತ. ಸೊ ಹಾಗೆ ಎಲ್ಲ ಹೇಳೋದು ಚಿಕ್ಕಲ್ಲಿ ಸಿಂಪಲ್ಲಾಗಿ ಇರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಮಗೇನು ಗೊತ್ತಿಲ್ವಾ ಅನ್ನೋ ಥರನೇ ಇರುತ್ತೆ. ಅದೇ ಅದನ್ನು ಮಾಡೋ ರೀತಿ ಇಡೋ ರೀತಿ ಗೊತ್ತಿರಲ್ಲ ತುಂಬ ಜನಕ್ಕೆ. ಸೊ ಹಾಗೇ ಅದು ಕೂಡ ಅಷ್ಟೇ. ನಾನು ಆಮೇಲೆ ತೋರಿಸ್ತೀನಿ, ಇದಾದಮೇಲೆ ಇದೇ ವಿಡಿಯೋದಲ್ಲೇ ತೋರಿಸ್ತೀನಿ ನೋಡಿ, ಮಿಸ್ ಮಾಡಿದೆ ನೋಡಿ. ಈಗ ಎಲ್ಲ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದು ಎಲ್ಲ ಮಿಕ್ಸು. ಸೊ ಈಗ ಇದನ್ನು ನಾವು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಪೇಸ್ಟ್ ಮಾಡ್ಕೊಳ್ಳೋಕೆ ಮುಂಚೆ ಇದರಲ್ಲಿ ಮತ್ತೆ ನಾವು ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಸೇರಿಸ್ಕೋಬೇಕು. ಸೊ ನಾವು ರುಬ್ಬುವಾಗ ಇದು ಹಾಗೇ ರುಬ್ಬುವಾಗ ಮಿಕ್ಸಿಯಲ್ಲಿ ರುಬ್ಬಿದ್ರೆ ಸರಿ ಹೋಯಿತು. ಇಲ್ಲ ಅಂದರೆ ನೀವು ಇದಕ್ಕೆ ಸ್ವಲ್ಪ ನೀರನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ, ಇಲ್ಲಾಂದರೆ ನೀರು ಜಾಸ್ತಿ ಸೇರಿಸದೆ ರುಬ್ಕೊಳ್ಳಿ. ಆದಷ್ಟು ನೀರೇ ಸೇರಿಸಬಾರ್ದು, ಆ ರೀತಿಯೇ ರುಬ್ಕೊಳ್ಳಿ. ಬೇಕು ಅಂದರೆ ಒಂದು ಅರ್ಧ ಲೋಟದಷ್ಟು ಏನಾದರೂ ಬೇಕು ಅಂದರೆ ಸ್ವಲ್ಪ ಬಿಸಿ ಮಾಡಿ ಅದರಲ್ಲಿ ಸ್ವಲ್ಪ ಸೇರಿಸ್ಕೊಳ್ಳಿ. ಈಗ ನೋಡಿ, ನಾವು ಇದಕ್ಕೆ ಇನ್ನೊಂದು ಸೇರಿಸ್ಬೇಕನ್ನಲ್ಲ ನೋಡಿ, ಕಲ್ಲುಪ್ಪು. ಸೊ ಕಲ್ಲುಪ್ಪನ್ನು ಸೇರಿಸ್ಕೊಂಡು 1-2 ಟೇಬಲ್ ಸ್ಪೂನ್ ಅಷ್ಟಾದರೂ ಆಗಲಿ ನೋಡಿ. ಈ ಥರ ಸ್ಪೂನಲ್ಲಿ ನಾನು 1-2 ಸ್ಪೂನಷ್ಟು ಸೇರಿಸ್ಕೊತಿದ್ದೀನಿ. ಸೊ ಈ ರೀತಿ ಇದನ್ನು ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ, ಆಗ ಹಾಳಾಗಲ್ಲ. ಸೊ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಈಗ ನಾನು. ನೋಡಿ ಈ ರೀತಿ ಪೇಸ್ಟ್ ಮಾಡ್ಕೋಬೇಕು. ಸೊ ನಾನು ಇದಕ್ಕೆ ನೀರೇನು ಸೇರಿಸಿಲ್ಲ, ಯಾಕೆಂದರೆ ನೀರು ಸೇರಿಸೋ ಅವಶ್ಯಕತೆ ಬಂದಿಲ್ಲ ಮಿಕ್ಸಿಯಲ್ಲಿ. ಸೊ ನಾವು ಕಲ್ಲುಪ್ಪು ಹಾಕಿರ್ತೀವಲ್ಲ, ಸೊ ಅದೇ ನೀರು ನಮಗೆ ಸ್ವಲ್ಪ ನೀರು ಥರ ಆಗಿಬಿಡುತ್ತೆ ರುಬ್ಬುವಾಗ. ಕಲ್ಲುಪ್ಪು ಮಿಕ್ಸ್ ಮಾಡ್ಕೊಂಡು ನೀವು ಮಾಡ್ಕೊಳ್ಳಿ. ನೋಡಿ ಎಷ್ಟು ನೀಟಾಗಿದೆ, ಈ ರೀತಿ ಮಾಡಿಟ್ಕೊಳ್ಳಿ. ಇದೇ ಥರ ಇರುತ್ತೆ. ನಿಮ್ಗೆ ಅಂಗಡಿದು ಕೂಡ ತೋರಿಸ್ತೀನಿ ನೋಡಿ. ಇದು ಅಂಗಡಿದು ಯಾವ ರೀತಿ ಇದೆ, ಹಾಗೆ ಮನೇಲಿ ಮಾಡಿರೋದು ನೋಡಿ ಯಾವ ರೀತಿ ಇದೆ, ಎಷ್ಟು ಫ್ರೆಶ್ ಆಗಿದೆ, ಇದು ಯಾವ ಥರ ಇದೆ ಅಂತ ನೋಡಿ. ಅಂಗಡಿದು ಮನೆಯಲ್ಲಿ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂತ ನೋಡಿ. ಹಾಗೆ ಇದು ನೋಡಿದ್ರೇ ಯಾವ ಥರ ಇದೆ ಅಂತ ಗೊತ್ತಾಗುತ್ತೆ ನಿಮಗೆ. ಅಂಗಡಿಯಲ್ಲಿ ಸಿಗೋದು ಇದೇ ಥರ ಇರುತ್ತೆ. ನಾನು ಅಂಗಡಿಯಲ್ಲೇ ತೊಗೊಂಡು ಬಂದ್ಕೊಂಡಿರೋದು ಈ ರೀತಿ, ಏನಾದರೂ ಎಮರ್ಜೆನ್ಸಿಗೆ ಇರಲಿ ಅಂತ ಹೇಳಿ. ಸೊ ಯಾವಾಗಲೂ ನಾನು ಸ್ಟಾಕ್ ಇಡ್ತೀನಿ ಮನೆಯಲ್ಲಿ. ಸೊ ಮಾಡಿರಲಿಲ್ಲ, ಹಾಗಾಗಿ ಎಮರ್ಜೆನ್ಸಿಗೆ ಒಂದು ಮೊನ್ನೆ ಎಲ್ಲ ಬೇಕಾಗಿತ್ತು ಅಂತ ತೊಗೊಂಡು ಬಂದಿದ್ದು. ಸೊ ನೋಡಿ ಈ ರೀತಿ ಮಾಡ್ಕೊಂಡು ನೀವು
ಈ ರೀತಿ ಯಾವುದಾದ್ರು ಬಾಟಲ್ಗೆ ಹಾಕಿ ನಾವು ಈ ಜಾಮ್ ಎಲ್ಲ ತೊಗೊಂಡು ಬರ್ತೀವಲ್ಲ ಸೊ ಮಕ್ಕಳಿಗೆ ಅಂತ, ಸೊ ಆ ಟೈಮಲ್ಲಿ ಈ ಥರ ಬಾಟಲ್ಸ್ ಬಂದಿರುತ್ತೆ, ಅದನ್ನೆಲ್ಲ ವಾಶ್ ಮಾಡಿ ಇಟ್ಕೊಂಡ್ರೆ ಈ ರೀತಿ ಇದಕ್ಕೆ ಸೇರಿಸ್ಕೋಬೋದು. ಸೊ ಈಗ ಯೂಸ್ಫುಲ್ ಆಗುತ್ತೆ. ಸೊ ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ, ಬಾಟ್ಲಿಗೆ ಸ್ಟೋರ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಎಲ್ಲ ಫುಲ್ ಮಾಡಿ ಇಟ್ಕೊಂಡ್ರೆ ಒಂದು 6 ತಿಂಗಳಾದರೂ ಬರುತ್ತೆ ಫ್ರೆಂಡ್ಸ್, ಏನೂ ಆಗೋಲ್ಲ. ಫ್ರಿಜ್ಜಲ್ಲಿ ಇಟ್ಕೊಂಬಿಡಿ, ತುಂಬ ಚೆನ್ನಾಗಿರುತ್ತೆ. ಫ್ರಿಜ್ ಇಲ್ಲದೆ ಇದ್ದರೂ ಕೂಡ ಆಚೆನೂ ನಾವು ಸ್ವಲ್ಪ ದಿನ ಇಡ್ಬೋದು, ಏನೂ ಆಗೋಲ್ಲ. ಯಾರು ಬೇಕಾದರೂ ಮಾಡ್ಕೊಳ್ಳಿ. ಈ ರೀತಿ ನೀಟಾಗಿ ಫಿಲ್ ಮಾಡಿಕೊಂಡು ಎತ್ತಿಟ್ಕೊಂಬಿಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ನೀವು ಇವಾಗ ಇದಕ್ಕೆ ಉಪ್ಪು ಸೇರಿಸಿರ್ತೀರಲ್ಲ, ನೀವು ಕುಕ್ ಮಾಡುವಾಗ ನಿಮ್ಗೆ ಗೊತ್ತಿರುತ್ತಲ್ವ ಇದಕ್ಕೆ ಉಪ್ಪು ಹಾಕಿರ್ತೀವಿ ಅಂತ. ಸೊ ಕುಕ್ಕಿಂಗ್ ಟೈಮಲ್ಲಿ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ, ಯಾಕೆಂದರೆ ಇದರಲ್ಲೂ ಸ್ವಲ್ಪ ಉಪ್ಪಿರುತ್ತೆ. ಸೊ ಹಾಗಾಗಿ ನೋಡಿ, ನಾನು ಅದೊಂದು 1/4 kg ಅದೊಂದು 1/4 kgಗಿಂತ ಕಮ್ಮಿ ತೊಗೊಂಡಿದ್ದೆ. ಸೊ ನನಗೆ ಅರ್ಧ kg ಬಾಟಲ್ ಫುಲ್ಲಾಗಿ ಇನ್ನೂ ಮಿಕ್ಕಿದೆ. ಸೊ ಮತ್ತೆ ಇನ್ನೊಂದು ಬಾಟಲ್ಗೆ ಹಾಕ್ತೀನಿ. ಕ್ಯಾಪ್ ಹಾಕ್ಬಿಟ್ಟು ಈಗ ಇಟ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ನಮಗೆ ಅಂಗಡಿಯಲ್ಲಿರೋದು ಯಾವ ಥರ ಇರುತ್ತೆ ಕಲರು ಅಂತ ನೋಡಿರ್ತೀರಲ್ಲ, ನೋಡಿ ಅಂಗಡಿಯಲ್ಲಿ ಯಾವ ಥರ ಇದೆ, ಮನೇಲಿ ಮಾಡಿರೋದು ಯಾವ ಥರ ಇದೆ ಅಂತ. ಸೊ ಮನೇಲಿ ಈ ಥರ ಫ್ರೆಶ್ಶಾಗಿ ಮಾಡಿ ಈ ಥರ ಸ್ಟಾಕ್ ಇಟ್ಕೊಳ್ಳಿ. ಪದೇ ನಾವು ಬೇಕಂದಾಗೆಲ್ಲ ಬೆಳ್ಳುಳ್ಳಿ ಶುಂಠಿ ಬಿಡಿಸ್ಕೊಂಡು ಪೇಸ್ಟ್ ಮಾಡಿಕೊಂಡು ಅಡುಗೆಗೆ ಹಾಕೋದು ಕಷ್ಟ ಆಗುತ್ತಲ್ವ ಸ್ವಲ್ಪ. ಸೊ ಫ್ರೀ ಇದ್ದಾಗ ಸ್ವಲ್ಪ ಹೊತ್ತು ಸಂಡೇನೋ ಯಾವಾಗಲಾದರೂ ನಿಮ್ಗೆ ಲೀವ್ ಇದ್ದಾಗ ಮನೇಲೇ ಇದ್ದವ್ರಿಗೆ ಈ ರೀತಿ ಮಾಡಿ ಸ್ಟಾಕ್ ಮಾಡಿ ಇಟ್ಕೊಳ್ಳಿ, ತುಂಬ ಯೂಸ್ಫುಲ್ ಆಗುತ್ತೆ ನಿಮಗೆ. ನೋಡೋದಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋದು ಹೇಗೆ ಅಂತ. ಈಗ ಇನ್ನೊಂದು ಹೇಳ್ತೀನಿ ಚಿಕ್ಕದಾಗಿ. ನೋಡಿ ಇಲ್ಲಿ ಕರಿಬೇವಿನ ಸೊಪ್ಪು. ಸೊ ಕರಿಬೇವಿನ ಸೊಪ್ಪು ನಾವು ತೊಗೊಂಡು ಬಂದಿದ್ದ ತಕ್ಷಣ ಹಸಿದಿನೇ ತೊಳೆದ್ಬಿಟ್ಟು ಒಂದು ಡಬ್ಬದಲ್ಲಿ ಹಾಕಿ ಇಟ್ಬಿಡ್ತೀವಿ. ಸೊ ಡಬ್ಬದಲ್ಲಿ ಹಾಕಿ ನಾವು ತೊಳೆದ್ಬಿಟ್ಟು ಡಬ್ಬದಲ್ಲಿ ಹಾಕಿ ಇಟ್ಟಾಗ ಏನಾಗುತ್ತೆ ಅಂದರೆ ಒಂದು ವಾರದಲ್ಲಿ ಅದರಲ್ಲಿ ಎಷ್ಟೋ ಎಲೆಗಳು ಆಲ್ರೆಡಿ ಕೊಳ್ತೋಗಿರುತ್ತೆ, ಬ್ಲ್ಯಾಕ್ ಕಲರ್ ಆಗಿರುತ್ತೆ. ನಾವು ನೋಡಿರ್ತೀವಿ ಕುಕ್ಕಿಂಗ್ ಮಾಡುವಾಗ ಲೇಡೀಸ್ಗೆಲ್ಲ ಗೊತ್ತೇ ಇರುತ್ತೆ. ಸೊ ಕೆಲವೊಂದು ಹೋಗಿರುತ್ತೆ, ಕೆಲವೊಂದು ಬ್ಲ್ಯಾಕ್ ಕಲರ್ ಆಗಿರುತ್ತೆ, ಇನ್ನು ಕೆಲವೊಂದು ಚೆನ್ನಾಗಿರುತ್ತೆ. ಸೊ ನಾವು ಅದನ್ನು ಆರಿಸಿ ತೆಕ್ಕೊಂಡು ಅಡುಗೆಗೆ ಯೂಸ್ ಮಾಡಬೇಕಾಗತ್ತೆ. ಸೊ ನೀವೇನು ಮಾಡ್ತೀರ ಅಂದರೆ ತೊಗೊಂಡು ಬಂದ ತಕ್ಷಣ ತೊಳೆದ್ಬಿಟ್ಟು ಈ ರೀತಿ ಸ್ವಲ್ಪ ಗಾಳಿಗೆ ಇಟ್ಬಿಡಿ. ಮನೆಯಲ್ಲೇ ಕಿಚನಲ್ಲೋ ಎಲ್ಲಾದರೂ ಒಂದು ಕಡೆ ವಿಂಡೋದಲ್ಲೋ ಎಲ್ಲಾದರೂ ಒಂದು ಪ್ಲೇಸಲ್ಲಿ ಇಟ್ಬಿಡಿ. ಈ ರೀತಿ ಸ್ವಲ್ಪ ಡ್ರೈ ಆಗಿಬಿಡುತ್ತೆ, 1 ದಿನಕ್ಕೆ ಡ್ರೈ ಆಗುತ್ತೆ, 1 ದಿನ 2 ದಿನಕ್ಕೆ ಡ್ರೈ ಆಗುತ್ತೆ. ಸೊ ಇದು ನಾನು ನೆನ್ನೆ ತೊಗೊಂಡು ಬಂದಿದ್ದು. ಆಲ್ರೆಡಿ ನೋಡಿ ಈ ಬಿಸಿಲಿಗೆಲ್ಲ ಜಾಸ್ತಿ ಇದೆಯಲ್ಲ, ಸೊ ಬೇಗ ಇದಾಗ್ಬಿಡುತ್ತೆ. ಸೊ ನಾವು ಈ ಥರ ಮಾಡಿ ಒಂದು ಡಬ್ಬದಲ್ಲಿ ಹಾಕಿಟ್ಕೊಂಡ್ರೆ ಇದೇ ಥರನೇ ಇರುತ್ತೆ. ಇದರಲ್ಲಿ ಕೊಳ್ತೋಗೋ ಎಲೆ ಇಲ್ಲ, ಹಾಗೆ ಕರ್ಗಾಗೋ ಎಲೆನೂ ಇಲ್ಲ. ಸೊ ನಮಗೆ ಕಪ್ಪು ಆಗಲ್ಲ, ಕೊಳ್ತು ಹೋಗಲ್ಲ. ಸೊ ನಾವು ಈ ರೀತಿ ಎಲೆಗಳನ್ನ ಒಂದು ಡಬ್ಬದಲ್ಲಿ ಹಾಕಿಟ್ಕೊಂಡ್ರೆ ನೀವು 6 ತಿಂಗಳು ವರ್ಷ ಇಟ್ಟರು ಏನೂ ಆಗಲ್ಲ, ಹಾಗೇ ಇರುತ್ತೆ. ಫ್ರಿಜ್ಜಲ್ಲಿ ಇಟ್ಕೊಳ್ಳಿ, ಆಚೆನೂ ಇಟ್ಕೋಬೋದು. ಈವನ್ ನಾವು ಹೊರಗಡೆನೇ ಅಡುಗೆ ಮಾಡುವಾಗ ಒಂದು ಕವರಲ್ಲಿ ಹಾಕಿ ಇಟ್ಕೊಂಬಿಡಿ, ಏನೂ ಆಗೋಲ್ಲ. ಯಾಕೆಂದರೆ ನೀಟಾಗಿ ಇದು ಸ್ವಲ್ಪ ಒಣಗಿದೆ. ನೋಡಿ ಎಷ್ಟು ಹಾಗೆ ನೋಡಿ ಇದು ಎಷ್ಟು ಗರಿಯ ಸೌಂಡ್ ಬರುತ್ತೆ ಅಂತ. ಸೊ ಇದನ್ನು ಡಬ್ಬದಲ್ಲಿ ಹಾಕಿ ನಾವು ಇಟ್ಕೊಂಡ್ರೆ ಎಷ್ಟು ದಿನ ಆದರೂ ಇಟ್ಕೋಬೋದು. ಸೊ ವಿಲೇಜ್ಗೆ ಎಲ್ಲರೂ ಹೋದಾಗ ಎಲ್ಲರೂ ಹೋಗಿ ನಾವು ಜಾಸ್ತಿ ತೊಗೊಂಬಂದಾಗ ಅಥವಾ ಕಮ್ಮಿ ಮಾರ್ಕೆಟ್ಗಳಲ್ಲಿ ಹೋದಾಗ ಜಾಸ್ತಿ ತೊಗೊಂಡು ಬಂದಿದ್ರೆ ಸೊ ನೀವು ಈ ರೀತಿ ಮಾಡಿ ಸ್ಟಾಕ್ ಇಟ್ಕೊಳ್ಳಿ, ಸ್ಟೋರೇಜ್ ಮಾಡ್ಕೊಂಡು ಇಟ್ಕೊಳ್ಳಿ. ಸೊ ಹಾಗೆ ಇನ್ನೊಂದು ಇದರಲ್ಲಿ ನಾವು ಈ ಥರ ಒಣಗಿರೋದು ಇಟ್ಕೊಳ್ಳೋದ್ರಿಂದ ಉಪಯೋಗಗಳೇನು ಅಂದರೆ, ಇವಾಗ ನಾವು ಕೆಲವೊಂದು ಅಡುಗೆಗಳಿಗೆ ಕಟ್ ಮಾಡಿ ಸೇರಿಸ್ತೀವಿ. ಈವನ್ ಪಡ್ಡು ಆಗಲಿ, ಅಕ್ಕಿ ರೊಟ್ಟಿ ಆಗಲಿ, ಇಲ್ಲಾಂದರೆ ಯಾವುದೇ ಒಂದು ಅಡುಗೆಗಾಗಲಿ, ಕೆಲವೊಂದು ಅಡುಗೆಗೆ ಸೊ ನಾವು ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕಬೇಕಾಗತ್ತೆ. ಸೊ ಈ ರೀತಿ ಒಣಗಿರೋದಿತ್ತು ಅಂದರೆ ನೀವು ಈ ರೀತಿ ಸ್ವಲ್ಪ ಕ್ರಷ್ ಮಾಡಿಬಿಟ್ಟು ಹಾಕ್ಬಿಟ್ರೆ ಆಯಿತು, ಪುಡಿ ಆಗಿಬಿಡುತ್ತೆ. ಗೊತ್ತಾಯ್ತಾ? ನೀಟಾಗಿ ಪುಡಿ ಆಗಿಬಿಡುತ್ತೆ. ಈ ಪಕೋಡ ಮಾಡೋದಕ್ಕೆ ಆಗಲಿ ಎಲ್ಲದಕ್ಕೂ ಆಗಲಿ ಈ ರೀತಿ ಪುಡಿ ಆಗುತ್ತೆ. ಕಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಸುಮ್ಮನೆ ಈಗ ಮ್ಯಾಶ್ ಮಾಡಿಬಿಟ್ಟು ಹಾಗೆ ಅಡುಗೆಗೆ ಉದುರಿಸ್ಕೊಂಡ್ಬಿಟ್ರೆ ಅದಕ್ಕೆ ಈಸಿಯಾಗಿ ಆಗುತ್ತೆ. ಕಟ್ ಮಾಡೋ ಕೆಲಸನೂ ಇರಲ್ಲ, ಮತ್ತು ತೊಳೆದು ಅದನ್ನು ಹೆಚ್ಚಿ ಆರಿಸ್ಕೊಂಡು ಎಲ್ಲ ಮಾಡಬೇಕಲ್ಲ. ಸೊ ಈ ರೀತಿ ಪುಡಿ ಮಾಡಿ ಹಾಕ್ಕೊಳ್ಳಿ, ಈಸಿಯಾಗಿರುತ್ತಲ್ವ. ಸೊ ಆ ರೀತಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಚಿಕ್ಕದಾಗಿ ಇರ್ತವೆ, ಅದು ಒಂದೊಂದು ತಲೆಗೆ ಹೊಡೆಯೋದಿಲ್ಲ. ಒಂದೊಂದು ಟೈಮಲ್ಲಿ ಫ್ರೀ ಟೈಮಲ್ಲಿ ಅದನ್ನೆಲ್ಲ ಮಾಡಿಟ್ಕೊಳ್ಳಿ, ಆಗುತ್ತೆ, ನಿಮಗೆಲ್ಲ ಯೂಸ್ಫುಲ್ ಆಗುತ್ತೆ. ಬ್ಯುಸಿ ಲೈಫಲ್ಲಿ ಸ್ವಲ್ಪ ಈಸಿಯಾಗಿ ಮಾಡಿಟ್ಕೋಬೇಕು ಎಲ್ಲ ಫಾಸ್ಟಾಗಿ. ಬೆಳಗ್ಗೆ ಎದ್ದರೆ ಬಾಕ್ಸ್ಗಳಿಗೆ ರೆಡಿ ಮಾಡ್ತಾ ಇರಬೇಕು, ಮಕ್ಕಳನ್ನ ಕಳಿಸ್ಬೇಕು, ಡ್ಯೂಟಿಗೆ ಹೋಗೋರು ಎಲ್ಲ ಅರ್ಜೆಂಟಲ್ಲಿ ಇರ್ತಾರೆ. ಸೊ ಆ ಟೈಮಲ್ಲಿ ನಾವು ಈ ಥರ ಎಲ್ಲ ರೆಡಿ ಮಾಡಿಟ್ಕೊಂಡ್ರೆ ಬೇಗ ಒಣಗಿರೋದನ್ನು ಆರಿಸೋ ಕೆಲಸ ಇಲ್ಲ, ಕೊಳ್ತೋಗಿರೋದು ಯಾವುದು ಕಪ್ಪಗಾಗಿರೋದು ಯಾವುದು ಅಂತ ಆರಿಸ್ಕೊಂಡು ಕುತ್ಕೊಳ್ಳೋ ಕೆಲಸ ಇಲ್ಲ. ತೆಗೆದುಬಿಟ್ಟು ಹಾಗೆ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ರೆ ಮುಗಿದೋಯ್ತು.
ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಯಾರೆಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.